ಅಂಡಮಾನ್ ಭಾರತದ ಹಣೆ ಬರಹವನ್ನೇ ಬದಲಾಯಿಸಿಬಿಡುತ್ತಾ ಅಂತ ದೊಡ್ಡ ತೈಲ ನಿಕ್ಷೇಪ ಅಂಡಮಾನ್ ಸಮುದ್ರದಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಲ್ಲಿ ತೈಲ ನಿಕ್ಷೇಪನೇ ಇದೆ ಅಲ್ಲಿ ಅಂತ ಹೇಳಿ. ಈ ನಿಕ್ಷೇಪ ಇದ್ದರೆ ಏನಪ್ಪ, ಎಷ್ಟು ಇದೆ ಈ ನಿಕ್ಷೇಪ ಅಂತ ನೋಡಿದ್ರೆ, ಈ ಹೊಸ ಸಂಶೋಧನೆ ಸಕ್ಸಸ್ ಆಗಿಬಿಟ್ರೆ ಜಗತ್ತಿನಲ್ಲಿ ಭಾರತನೇ ಕಿಂಗ್ ಆಗಿಬಿಡುತ್ತೆ. ವಿಶ್ವದಲ್ಲಿ ಎಲ್ಲೇ ಯುದ್ಧ ಆದರೂ ಕೂಡ ಭಾರತಕ್ಕೆ ಇಂಧನದ ಕೊರತೆ ಆಗಲ್ಲ. ಯುದ್ಧ ಅಲ್ಲಾಗುತ್ತೆ, ಇಲ್ಲಾಗುತ್ತೆ, ಇರಾನ್ ಆಗುತ್ತೆ, ಇಸ್ರೇಲ್ ಆಗುತ್ತೆ, ನಮಗೆ ಕಷ್ಟ ಆಗಿಬಿಡುತ್ತೆ, ಬ್ಯಾರೆಲ್ಗೆ ಜಾಸ್ತಿ ಕೊಡಬೇಕು, ಇದೆಲ್ಲ ಇದೆಯಲ್ಲ. ಅಕಸ್ಮಾತ್ ಈ ತೈಲ ನಿಕ್ಷೇಪದಿಂದ ಭಾರತ ತೈಲ ತೆಗೆಯುವಲ್ಲಿ ಸಕ್ಸಸ್ ಆದರೆ, ಅದರಿಂದ ನಮಗೆ ಲಾಭ ಬರೋಕ್ಕೆ ಶುರು ಮಾಡಿದ್ರೆ, ಯಾರ ಮೇಲೂ ಭಾರತ ಅವಲಂಬಿತವಾಗ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಅಂತ. ನಾವು ಸ್ವಾವಲಂಬಿ ಆಗಿಬಿಡ್ತೀವಿ. ಹೊತ್ತಿಗೆ ಪೆಟ್ರೋಲ್ ಡೀಸೆಲ್ಗಾಗಿ ಬೇರೆ ದೇಶಗಳನ್ನು ಅವಲಂಬಿಸಬೇಕಾಗಿಲ್ಲ. ಭಾರತದ ಆರ್ಥಿಕತೆಗೆ ಮಹತ್ವದ ತಿರುವು ಕೊಡುವಂಥ ಆಶಾವಾದ ಇಲ್ಲಿ ಸಿಗ್ತಾ ಇದೆ. ಭಾರತದ ಸದ್ಯದ ಆರ್ಥಿಕತೆ $3.7 ಟ್ರಿಲಿಯನ್ ಇದೆ. ಇದನ್ನು $20 ಟ್ರಿಲಿಯನ್ ಕೊಂಡೊಯ್ಯಲಿದೆಯಂತೆ ಈ ತೈಲ ನಿಕ್ಷೇಪ. ಒಂದು ಟ್ರಿಲಿಯನ್ ಅಂತ ಹೇಳಿದ್ರೆ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ರೂಪಾಯಿ ಅಲ್ಲ, ಇಲ್ಲಿ ಭಾರತ ಬಳಿ ಇರ್ತಕ್ಕಂಥ $3.7 ಟ್ರಿಲಿಯನ್ ಇದು. 3.7 ಲಕ್ಷ ಕೋಟಿ ಡಾಲರ್. ಇದನ್ನು 20 ಟ್ರಿಲಿಯನ್ಗೆ, 20 ಲಕ್ಷ ಕೋಟಿ ಡಾಲರ್ಗೆ ಈ ತೈಲ ನಿಕ್ಷೇಪ ಒಂದೇ ಕೊಂಡೊಯ್ಯುತ್ತೆ ಅಂತ. ಹೊಸ ತೈಲ ನಿಕ್ಷೇಪವನ್ನು ಗಯಾನಾಗೆ ಹೋಲಿಸಿದೆ ಕೇಂದ್ರ ಸರ್ಕಾರ. ಇಲ್ಲಿ ತೈಲ ನಿಕ್ಷೇಪ ಇರೋದು, ದೊಡ್ಡ ತೈಲ ನಿಕ್ಷೇಪದ ಹುಡುಕಾಟದಲ್ಲಿದ್ದಂಥ ಕೇಂದ್ರ ಸರ್ಕಾರ ಅಂಡಮಾನ್ ಸಮುದ್ರದ ಆಳದಲ್ಲಿದೆ. ಸದ್ಯಕ್ಕೆ ದೊಡ್ಡ ಮಟ್ಟದ ತೈಲ ನಿಕ್ಷೇಪ ಸಿಗುವ ನಿರೀಕ್ಷೆ ಸೃಷ್ಟಿಯಾಗಿದೆ. ಇಲ್ಲಿ ತೈಲ ನಿಕ್ಷೇಪದ ಲಕ್ಷಣಗಳು ಇಲ್ಲಿ ಗೋಚರವಾಗ್ತಾ ಇವೆ. ಭಾರತಕ್ಕೆ ಹಿಂಗೆ ಹೇಗಾಗುತ್ತೆ ಅಂತ ನೋಡಿದ್ರೆ, ಯಾವ ದೇಶದ ಮೇಲೆ ಅವಲಂಬನೆ ಇರಲ್ಲ. ಎಲ್ಲೇ ಎಂಥ ಕ್ಲಿಷ್ಟ ಸಂದರ್ಭ ಬಂದರೂ ಕೂಡ ಭಾರತಕ್ಕೆ ಈ ತೈಲ ನಿಕ್ಷೇಪ ಸಾಕಾಗುತ್ತೆ ಅಂತ. ಭಾರತದ ಆರ್ಥಿಕತೆಯೇ ಇಲ್ಲಿ ಚೇಂಜ್ ಆಗಿಬಿಡುತ್ತೆ ಅಂತ ಕೂಡ ಇದರಿಂದ ಬರ್ತಾ ಇದೆ. ಇಂಧನಕ್ಕಾಗಿ ಪ್ರತಿ ವರ್ಷ ಭಾರತ 11 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ. ಈ ತೈಲ ನಿಕ್ಷೇಪ ಸಿಕ್ಕರೆ ಇಷ್ಟು ಹಣ ಭಾರತಕ್ಕೆ ಉಳಿತಾಯ ಆಗುತ್ತೆ ಅಂತ. ಭಾರತದ ಮಟ್ಟಿಗೆ ದೊಡ್ಡ ಗೇಮ್ ಚೇಂಜರ್ ಆಗುವುದು ಸತ್ಯ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಿಂದ ಸಾರಿಗೆ ವೆಚ್ಚ ಕೂಡ ತಗ್ಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಗಯಾನಾ ರೀತಿ ಒಂದು ಜಾಕ್ಪಾಟ್ ಹೊಡೆದುಬಿಡುತ್ತೆ ಭಾರತಕ್ಕೆ ಅಂತ. 2015ರ ನಂತರ ಗಯಾನಾ ದೇಶಕ್ಕೆ ಒಲಿದು ಬಂದಿರೋದು ಅದೃಷ್ಟ. ಗಯಾನಾ ಸಮುದ್ರ ತೀರದಲ್ಲಿ ಅಪಾರ ಪ್ರಮಾಣದ ತೈಲ ನಿಕ್ಷೇಪ ಪತ್ತೆಯಾಗುತ್ತೆ. ಅಲ್ಲಿ ಒಂದಲ್ಲ ಎರಡಲ್ಲ 11.6 ಬಿಲಿಯನ್ ಬ್ಯಾರೆಲ್ಗಳಷ್ಟು ಬೃಹತ್ ನಿಕ್ಷೇಪ ಅಲ್ಲಿ ಪತ್ತೆಯಾಗಿತ್ತು. ಒಂದೇ ಒಂದು ಶೋಧನೆಯಿಂದ ಇಡೀ ಗಯಾನಾದ ಚಿತ್ರಣನೇ ಬದಲಾಗಿ ಹೋಯಿತು. ಇವತ್ತು ಜಗತ್ತಿನ 17ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿರೋ ದೇಶ ಅದು. ಅದರ ಆರ್ಥಿಕತೆ ಚೇಂಜ್ ಆಯಿತು. ಈಗ ಅಂತಹದ್ದೇ ಜಾಕ್ಪಾಟ್ ಭಾರತಕ್ಕೂ ಕೂಡ ಹೊಡೆಯೋ ಲಕ್ಷಣ ಕಾಣಿಸ್ತಾ ಇದೆ. Ever since the Prime Minister assumed responsibility, we have been trying to alter the entire system for exploration and production. We had a problem in that in the years prior to that and right up to, I think, 2016, we call that the lost decade, because on account of a large number of factors, some of the contracts which had been signed, they went wrong, and we were in a position of virtually no E&P taking place. So we call that